ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ರವೆ ಉಂಡೆ ಹೇಗೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಬಂದು ಇನ್ಸ್ಟೆಂಟ್ ಆಗಿ ಚಕ್ಲಿನ ಹೇಗೆ ಮನೇಲೆ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಒಂದು ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ, ಇವತ್ತು ಮನೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗಣೇಶ ಹಬ್ಬ ಎಲ್ಲ ಬರ್ತಿದೆ, ಹೇಗೆ ಇನ್ಸ್ಟೆಂಟ್ ಚಕ್ಲಿನ ಮಾಡ್ಕೊಳ್ಳೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಈಗ ಹೇಗೆ ರೆಸಿಪಿನ ಮಾಡೋದಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 1/4 kg ಅಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೋಬೇಕು. ನೀವು ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಈಗ ಇದು ಪುಡಿ ಆಗಿದೆ. ನಂತರ ನಾನಿಲ್ಲಿ ಒಂದು ದೊಡ್ಡ ಪ್ಲೇಟ್ಗೆ ಮೊದಲಿಗೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ. ಅಂದ್ರೆ ನಾನು ಆ ಬೌಲ್ ತಗೊಂಡಿದ್ನಲ್ಲ, ಅದೇ ಬೌಲ್ ಅಲ್ಲಿ 3ರಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಇನ್ಸ್ಟೆಂಟ್ ಆಗಿ ಚಕ್ಲಿನ ಆರಾಮಾಗಿ ಮಾಡ್ಕೋಬಹುದು. ನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಓಂಕಾಳು ಅಂದ್ರೆ ಅಜ್ವೈನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಚಿಲ್ಲಿ ಪೌಡರ್. ಅದಾದ್ಮೇಲೆ ಸ್ವಲ್ಪ ಹಿಂಗ್ನ ಹಾಕೊಳ್ತಾ ಇದ್ದೀನಿ. ಈಗ ಸ್ಪೂನ್ ಅಲ್ಲಿ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಹುರ್ಗಡ್ಲೆ, ಅದನ್ನ ಸಹ ನಾನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗ್ಬೇಕು. ಇದಕ್ಕೀಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ನೋಡಿ, ಕೈಯಲ್ಲಿ ಈ ರೀತಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಎಲ್ಲಾನು ಮಸಾಲೆನು ಸಹ ಎಲ್ಲ ಮಿಕ್ಸ್ ಆಗ್ಬೇಕು. ಇದು ಇನ್ಸ್ಟೆಂಟ್ ಚಕ್ಲಿ, ನೀವು ಆರಾಮಾಗಿ ಹಬ್ಬ ಬರ್ತಿದ್ಯಲ್ವಾ, ಈಸಿಯಾಗಿ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಹಾಗೆ ದಸರಾ ಬರ್ತಿದೆ, ಮತ್ತೆ ಹಾಗೆ ಗಣೇಶ ಗೌರಿ ಹಬ್ಬ ಸಹ ಬರ್ತಿದೆ. ಹಾಗೆ ಇದು ದೀಪಾವಳಿಲೂ ಸಹ ನೀವು ಮಾಡ್ಕೋಬಹುದು ಆರಾಮಾಗಿ. ಹಾಗೆ ಪಿತೃಪಕ್ಷ ಸಹ ಸ್ಟಾರ್ಟ್ ಆಗುತ್ತೆ, ಸೊ ಆ ಟೈಮ್ ಅಲ್ಲಿ ಸಹ ನೀವು ಇನ್ಸ್ಟೆಂಟ್ ಆಗಿ ಇದನ್ನ ಮಾಡ್ಕೋಬಹುದು. ಈಗ ಇದ್ರ ಮೇಲೆ ನಾನು ಕಾದಿರುವಂತ ಆಯಿಲ್ ನ ಹಾಕೊಳ್ತೀನಿ. ಜಾಸ್ತಿ ಕಾಯಿಸ್ಬಾರ್ದು, ಒಂದು ಸ್ವಲ್ಪ ಕಾಯಿಸ್ಬೇಕಷ್ಟೇ, ಅಂದ್ರೆ ಒಂದ್ ಸ್ವಲ್ಪ ಬಿಸಿ ಇರ್ಬೇಕು. ಈಗ ಅದನ್ನ ಒಂದು ಸ್ಪೂನಿನ ಸಹಾಯದಿಂದ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕು. ಇಲ್ಲಿ ನಾನು ನೋಡಿ ಈ ರೀತಿ ಕೈಯಲ್ಲಿ ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ. ನೀವು ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಹಿಟ್ಟನ್ನ ನೀವು ಈ ರೀತಿ ಹಿಡಿದ್ರೆ ಅದು ಉಂಡೆ ಆಗ್ಬೇಕು, ಆ ರೀತಿ ಇರ್ಬೇಕು ಹಿಟ್ಟು. ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ತಣ್ಣೀರ್ನೇ ಹಾಕೊಳ್ತಾ ಇದ್ದೀನಿ, ಯಾವುದೇ ರೀತಿಯಾದ ಬಿಸಿ ನೀರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈಗ ನೆಕ್ಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನ ಹೇಗ್ ನೋಡಿ ಈ ರೀತಿ ಕಲ್ಸ್ಕೊಳ್ತೀವಿ, ಆ ರೀತಿ ಕಲ್ಸ್ಕೊಂಡಿದೀನಿ. ಈಗ ಇದನ್ನ ಒಂದು ಚಕ್ಲಿ ಒಳಗೆ ಹಾಕಿ ಚಕ್ಲಿ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಟಾರ್ ಇರುವಂತ ತಗೊಂಡಿದ್ದೀನಿ, ಚಕ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಹಾಕೊಳ್ತಾ ಇದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ನ ಹಾಕೊಂಡು ಎಲ್ಲಾ ಕಡೆ ಈ ರೀತಿ ಸವರ್ಕೋಬೇಕಾಗುತ್ತೆ, ಆಗ ನಿಮ್ಗೆ ಚಕ್ಲಿ ಈಸಿಯಾಗಿ ಬರುತ್ತೆ, ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಕೈ ಸಹಾಯದಿಂದ ನಾನು ಇಲ್ಲಿ ಇದನ್ನ ಬೆರಳುಗಳನ್ನ ಹಾಕಿ ಈ ರೀತಿ ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಂತ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಂತರ ಅದನ್ನ ಈ ರೀತಿ ಕ್ಲೋಸ್ ಮಾಡ್ಕೊಂಡು ನಾನು ಟೈಟ್ ಆಗಿ ಕ್ಲೋಸ್ ಮಾಡ್ಕೋಬೇಕು. ನೀವು ಪೂರ್ತಿ ಈ ರೀತಿ ಕ್ಲೋಸ್ ಮಾಡಾದ್ಮೇಲೆ ನೋಡಿ, ಈ ರೀತಿ ಈಗ ನೋಡಿ ಪ್ರೆಸ್ ಮಾಡಿದ್ರೆ ಚಕ್ಲಿ ಹೊರಗಡೆ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಈಗ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ಆಯಿಲ್ ನ ಹಾಕಿ ಸವರಿಟ್ಟಿದ್ದೀನಿ. ಈಗ ಅದ್ರ ಮೇಲ್ಗಡೆ ಎಲ್ಲಾನು ನಿಧಾನವಾಗಿ ನೋಡಿ ಈ ರೀತಿ ಹಾಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾನೀಗ ಇಲ್ಲಿ ನೋಡಿ ಹಾಕಿ ತೋರಿಸ್ತೀನಿ ಒಂದ್ 2-3 ಚಕ್ಲಿನ. ನೀವು ತುಂಬಾ ಸುಲಭವಾಗಿ ಆರಾಮಾಗಿ ಮಾಡ್ಕೋಬಹುದು. ನೋಡಿ, ಇವಾಗ ನಾನು 3 ಚಕ್ಲಿನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಆಲ್ರೆಡಿ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೆ ಮೊದ್ಲೇ, ಅದ್ರಲ್ಲಿ 1-2 ಚಕ್ಲಿನ ಸಹ ಕರೆದಿದ್ದೆ. ಇದು ವಿಡಿಯೋಗೋಸ್ಕರ ಈಗ ಇಲ್ಲಿ ಬಿಡ್ತಾ ಇದೀನಿ ಚಕ್ಲಿಗಳನ್ನ, ನೋಡ್ತಾ ಇರ್ಬೋದು ನೀವು. ಇದು ಪೂರ್ತಿಯಾಗಿ ಆಯಿಲ್ ಬಬಲ್ಸ್ ಬರ್ತಿದೆಯಲ್ಲ, ಅದು ಕಮ್ಮಿ ಆಗುತ್ತೆ, ಮತ್ತೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ. ಜಾಸ್ತಿ ಡಾರ್ಕ್ ಮಾಡ್ಕೋಬೇಡಿ, ಏನಿಲ್ಲ, ಆ ಬಬಲ್ಸ್ ಕಮ್ಮಿ ಆಗೋ ರೀತಿ ನೋಡಿ ಈ ರೀತಿ ಮಾಡಿ ಅದನ್ನ ಈ ರೀತಿ ಇನ್ನೊಂದ್ ಕಡೆ ತಿರುವಾಕಿ ನೀವು ಕರಿಕೋಬೇಕಾಗುತ್ತೆ ಆಯಿಲ್ ಅಲ್ಲಿ. ನೋಡಿ, ಇವಾಗ ರೆಡಿ ಆಗಿದೆ ಚಕ್ಲಿ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸುಲಭವಾಗಿ ಆರಾಮಾಗಿ ನೀವು ಮನೇಲೆ ಮಾಡ್ಕೋಬಹುದು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ
ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.